ಈಗ ನಿಮಗೆ ಗೊತ್ತಿದೆ, ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ ತಕ್ಷಣ ನಾನಾ ದೃಷ್ಟಿಕೋನದಲ್ಲಿ ಅವರ ಸುದ್ದಿ ಪ್ರಜ್ವಲಿಸ್ತಾ ಇಲ್ಲ, ಹೆಸರಿಗೆ ಹೇಳದೆ ಅಷ್ಟೇ. ನಿಜಕ್ಕೂ ಕೂಡ ನಮ್ಮ ವ್ಯವಸ್ಥೆಯನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಳುವಂಥ ಸುದ್ದಿ ಇದು. ಅದಕ್ಕೆ ಪೂರಕವಾದಂಥ ಇಂಪಾರ್ಟೆಂಟ್ ನ್ಯೂಸ್. ಲೆಟ್ಸ್ ಫೈರ್ ದಟ್ ನ್ಯೂಸ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಅಲೋಕ್ ಕುಮಾರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿನ್ನಿಂದಲೇ ಕಣಯ್ಯ ಇಡೀ ಇಲಾಖೆ ಮರ್ಯಾದೆ ಹೋಗಿದ್ದು, ನಾಚಿಕೆ ಆಗಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ನಂತರ ಅಲೋಕ್ ಕುಮಾರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಅಲೋಕ್ ಕುಮಾರ್ ಸ್ಪೆಷಲ್ ಕ್ಲಾಸ್ ಆಗಿದೆ, ದಯವಿಟ್ಟು ಕ್ಲಾಸ್ ಮಾಡಿ. ಪ್ರಜ್ವಲ್ ರೇವಣ್ಣಗೆ ಅಲೋಕ್ ಕುಮಾರ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅಂದರೆ ಚೆನ್ನಾಗಿ ಚಾರ್ಜ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ 10 ರಿಂದ 12 ನಿಮಿಷ ಅಲೋಕ್ ಕುಮಾರ್ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈ ವೇಳೆ ಪ್ರಜ್ವಲ್ ರೇವಣ್ಣ ಮೇಲೆ ಅಲೋಕ್ ಫುಲ್ ಗರಂ ಆಗಿದ್ದಾರೆ. DGP ಸಾಹೇಬರು ಅಲೋಕ್ ಕುಮಾರ್ ಬಹಳ ಕೆಚ್ಚೆದೆಗೆ ದಕ್ಷತೆಗೆ ಹೆಸರಾದಂಥ ಅಧಿಕಾರಿ ಅಲೋಕ್ ಕುಮಾರ್ ಅಂತ ಒಂದು ಒಳ್ಳೆಯ ಹಿಸ್ಟ್ರಿನ ಅವರ ಜಾಬ್ ಎಕ್ಸ್ಪೀರಿಯನ್ಸಲ್ಲಿ ಬರ್ಕೊಂಡಂಥವ್ರು. ಒಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಸಮಾಜದಲ್ಲಿ ಇರುವಂಥ ವ್ಯವಸ್ಥೆಯ ಒಂದು ಕೈಗನ್ನಡಿ ಹಿಡಿದ್ರ, ಅಥವಾ ಈ ಜೈಲು ಪೈಲು ಶಿಕ್ಷೆ ಅನ್ನೋದು ಕೇವಲ ಹೆಸರಿಗೆ ಮಾತ್ರ, ನಾವಿಲ್ಲಿ ಆರಾಮಾಗಿದ್ದೀವಿ ಅನ್ನುವ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ, ಅಥವಾ ಅನ್ಯಾಯಕ್ಕೊಳಗಾದಂಥವರು ಸಂತ್ರಸ್ತರು ಈ ಬಗ್ಗೆ ಯೋಚನೆ ಮಾಡಲೇಬೇಕಾಗಿದೆ ಅನ್ನುವ ಸಂದೇಶ ರವಾನೆ ಆಗ್ತಾ ಇದೆಯಾ? ವಾಟ್ ಈಸ್ ದ ಕೀ ಟೇಕ್ ಅವೇ ಲೆಸನ್ ಫ್ರಮ್ ದಿಸ್ ಸ್ಟೋರಿ ಅಂತ ಹೇಳಿದಾಗ ನಾನಾ ರೂಪಗಳಲ್ಲಿ ಈ ಒಂದು ದೃಷ್ಟಿಕೋನವನ್ನು ನಾವು ಗಮನಿಸಬಹುದಾಗಿದೆ. ಓಕೆ, ಅಷ್ಟಕ್ಕೂ ಈಗ ಅಲೋಕ್ ಕುಮಾರ್ ಹೆಂಗೆ ಗರಂ ಆದರು? 10 ರಿಂದ 12 ನಿಮಿಷ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಏನು ಮಾಡಿದರು? ಏನು ಹೇಳಿದರು? ಬನ್ನಿ ನೋಡ್ತಾ ಹೋಗೋಣ. ನಿನ್ನಿಂದಲೇ ಕಣೆಯ ಇಡೀ ಇಲಾಖೆ ಮರ್ಯಾದೆ ಹಾಳಾಗಿದೆ, ನಮ್ಮ ಮರ್ಯಾದೆ ಹಾಳಾಗೋಗಿದೆ, ನಮ್ಮ ಇಲಾಖೆಯ ನಮ್ಮ ಡಿಪಾರ್ಟ್ಮೆಂಟ್ ಡಿಸಿಪ್ಲಿನ್ ಏನು ಅಂತ ಗೊತ್ತಾಗಿದೆ. ನನ್ನ ಕರಿಯರ್ನಲ್ಲಿ ನನಗೆ ಯಾವಾಗಲೂ ಇಷ್ಟು ಬೇಜಾರಾಗಿರಲಿಲ್ಲ, ನಾನು ನಿಮ್ಮಿಂದ ತಲೆ ತಗ್ಗಿಸುವಂತಾಯಿತು ಅನ್ನೋ ಮಾತನ್ನು ಯಾರು ಹೇಳಿದ್ದಾರೆ? ಅಲೋಕ್ ಕುಮಾರ್. ಇನ್ನು ಮುಂದೆ ಆದರೂ ನೆಟ್ಟಿಗಿರಿ, ಜೈಲ್ ನಿಯಮಾವಳಿ ಪಾಲಿಸಿ ಅಂತ ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ DGP ಅಲೋಕ್ ಕುಮಾರ್. ಈ ವೇಳೆ ಇಲ್ಲ ಸಾರ್ ಅಂತ ಪ್ರಜ್ವಲ್ ರೇವಣ್ಣ ಮೊಂಡುವಾದ ಮಾಡಿದಂತೆ. ಇದಕ್ಕೆ ಇನ್ನಷ್ಟು ಸಿಟ್ಟಾಗಿದ್ದಾರೆ ಕಾರಾಗೃಹದ DGP ಅಲೋಕ್ ಕುಮಾರ್. ನನಗೆಲ್ಲ ಗೊತ್ತಿದೆ, ಸಾಕು ನಿಲ್ಲಿಸಿ ನಿಮ್ಮ ಡ್ರಾಮಾನ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಅಪರಾಧಿಗಳು ಹೆಂಗಾಗಿರ್ತಾರೆ, ಅವ್ರ ಮನಸ್ಥಿತಿ ಅಂಥದ್ದು. ಹಿಂಗೆ ಮೊಬೈಲ್ ಕೊಟ್ಟವ್ರು ಯಾರು ಹೇಳು ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ಸಾಫ್ಟಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ನೀವು ಹೇಳದೇ ಹೋದರೆ ಆ ಬ್ರೇಕಿಂಗ್ ಅಪ್ಡೇಟ್ ಏನದು, ನೆಕ್ಸ್ಟ್ ಈ ರೀತಿ ಆದರೆ ನಾನು ಸುಮ್ಮನಿರಲ್ಲ ಅಂತ ಇಲ್ಲಿ ಅಲೋಕ್ ಕುಮಾರ್ ವಾರ್ನ್ ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನಿಂದಲೇ ಕಣೆಯ ನಮ್ಮ ಇಲಾಖೆಯ ಮರ್ಯಾದೆ ಹಾಳಾಗೋಯ್ತು, ಹೇಳು ಯಾರು ಮೊಬೈಲ್ ಕೊಟ್ಟವ್ರು ಯಾರು ಅಂತ ಖಡಕ್ಕಾಗಿ ಅವ್ರದ್ದೇ ಆದಂಥ ಸ್ಟೈಲಲ್ಲಿ ವಾರ್ನ್ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಆ್ಯಂಡ್ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಬೌಟ್ ಪ್ರಜ್ವಲ್ ರೇವಣ್ಣ ಆ್ಯಂಡ್ ಹಿಸ್ ಇಶ್ಯೂಸ್ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್. ಅರುಣ್, ಅಲೋಕ್ ಕುಮಾರ್ ಹೆಂಗೆ ಕ್ಲಾಸ್ ತೆಗೆದುಕೊಂಡ್ರು ಅನ್ನೋದು ನಮಗೆ ಗೊತ್ತಾಗಿದೆ. ಆತನಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು, ಏನಾದರೂ ಈ ಕ್ಲಾಸ್ ವರ್ಕೌಟ್ ಆಗುತ್ತಾ, ಇವ್ರು ಕೊಟ್ಟಿರುವಂಥ ವಾರ್ನಿಂಗ್ ಎಲ್ರಿಗೂ ಪಾಠ ಆಗುತ್ತೆ ಅಂತ ಅಂದ್ಕೊಳ್ಬೋದಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಸೂರ್ಯ, ಏನಂದ್ರೆ ಜೈಲಲ್ಲಿ ಈಗಾಗಲೇ ಮೊಬೈಲ್ ಸಿಕ್ಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು, ಅದ್ರ ಜೊತೆಗೆ CCB ಪೊಲೀಸರು ಮತ್ತೆ ಜೈಲು ಅಧಿಕಾರಿಗಳು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಪರತ್ ನಗರ ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಲೋಕ್ ಕುಮಾರ್ ಅವರು ಇಡೀ ಜೈಲಿಗೆ ಹೋಗಿ ಒಂದಷ್ಟು ಪರಿಶೀಲನೆ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಿಸನರ್ಸ್ ಜೈಲ್ಸ್ ಏನ್ ಬರುತ್ತೆ, ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಮತ್ತೆ ಬೇರೆ ಬೇರೆ ಟೆರರಿಸ್ಟ್ ಯಾರಿರ್ತಾರೆ ಸೊ ಅವರು ಇರ್ಬೋದು, ಮತ್ತೆ ಪ್ರಜ್ವಲ್ ರೇವಣ್ಣ ಬೆರಕಿಗೂ ಸಹ ಹೋಗಿ ಪರಿಶೀಲನೆ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಂದೆ ಇಬ್ರು ಇದ್ದಂತಹ ಕೈದಿಗಳಲ್ಲಿ ಸಜಾ ಕೈದಿಗಳು ಯಾರಿರ್ತಾರೆ ಸೊ ಅವರ ಒಂದು ಬ್ಯಾರಕ್ ನಲ್ಲಿ ಇದ್ರು. ಆದ್ರೆ ಈ
ಇದೀಗ ಒಂದು ಸುಮಾರು ಹೆಚ್ಚು ಜನ ಇರುವಂತಹ ಬ್ಯಾರಕ್ಗೆ ಅವರನ್ನ ಶಿಫ್ಟ್ ಮಾಡಿರುವಂತದ್ದು. ಈ ವೇಳೆ ಪ್ರತ್ಯೇಕವಾಗಿ ಪ್ರಜ್ವಲ್ ರೇವಣ್ಣನ ಕರೆದು ಮಾತನಾಡಿರುವಂತದ್ದು. ಅಂದ್ರೆ ಇಲ್ಲಿ ಮೊಬೈಲ್ ಯಾವಾಗ ನಿಮ್ಮ ಕೈಗೆ ಬಂತು ಮತ್ತೆ ಹೇಗೆಲ್ಲ ರೆಕಾರ್ಡ್ ಆಯ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೂ ಸಹ ಈ ರೀತಿ ಒಂದು ಇಡೀ ರಾಜ್ಯದಲ್ಲೇ ಒಂದು ಕಾರ್ಯಗೃಹ ಇಲಾಖೆ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಒಂದು ಈ ವಿಡಿಯೋ ಸಂಚಲನ ಆಯಿತು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಖುದ್ದು ಅಲೋಕ್ ಕುಮಾರ್ ಅವರೇ ಒಂದು ವಿಚಾರಣೆ ಮಾಡಿರುವಂತದ್ದು. ಒಂದು 10ರಿಂದ 12 ನಿಮಿಷಗಳ ಕಾಲ ಅವರನ್ನು ವಿಚಾರಣೆ ಮಾಡಿ ಮೊಬೈಲ್ ಯಾವಾಗ ಬಂತು ನಿಮ್ಮ ಕೈಗೆ, ಯಾರೆಲ್ಲ ನಿಮ್ಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರ ವಿಚಾರಣೆಯಲ್ಲಿ ಹೇಳ್ಬೇಕು ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಇಲಾಖೆಗೆ ಒಂದು ಮರ್ಯಾದೆ ಹೋಗಿರುವಂತದ್ದು. ಯಾಕಂದ್ರೆ ಈತ ಒಂದು ಏನು ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡು ಮತ್ತೆ ಒಂದು ರಾಜ್ಯಾದ್ಯಂತ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿತ್ತು. ಈಗ ಈತನ ಕೈಗೆ ಮೊಬೈಲ್ ಬಂದಿರೋದು ಸಹ ಸಾಕಷ್ಟು ರಾಜಕೀಯವಾಗಿರುವಂತದ್ದು ಮತ್ತೆ ಜನರಲ್ಲಿ ಸಹ ಸಾಕಷ್ಟು ಒಂದು ರೀತಿ. ಓಕೆ, ಅರುಣ್ ವೆರಿ ಇಂಟ್ರೆಸ್ಟಿಂಗ್. ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಮೊಬೈಲ್ ಕೊಟ್ಟವ್ರು ಯಾರು ಅಂತ ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ? ನಾವು ಕೂಡ ಅದನ್ನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ, ನಮ್ಮ ವೀಕ್ಷಕರು ಕೂಡ ಆ ಒಂದು ಕುತೂಹಲ ಇರುತ್ತೆ. ಅದಕ್ಕೇನಾದ್ರೂ ಉತ್ತರ ಸಿಕ್ಕಿದೆಯಾ? ರಾಘವೇಂದ್ರ, ಏನು ಈಗಾಗಲೇ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿರುವಂತದ್ದು. ಅಂದ್ರೆ ಮೊಬೈಲ್ ಅನ್ನ 2024ರಲ್ಲೇ ಈತ ಒಂದು ಜೈಲಿಗೆ ಹೋಗಿರ್ತಾನೆ. ಏನು ಆ ಜರ್ಮನಿಂದ ಬಂದಂತ ಸಂದರ್ಭದಲ್ಲಿ ತನ್ನ ಪೊಲೀಸರು ಅರೆಸ್ಟ್ ಮಾಡಿ ಅದಾದ ನಂತರ ಅವರು ನ್ಯಾಯ ಬಂಧನಕ್ಕೆ ಕೊಟ್ಟಿರ್ತಾರೆ. ಅದಾದ ನಂತರ 3-4 ತಿಂಗಳ ನಂತರ ಒಬ್ಬ ಆರೋಪಿ ರೌಡಿ ಶೂಟರ್ ಭರತ್ ಅಂತ ಏನಿದ್ದಾನೆ, ಸೊ ಈತ ಒಂದು ನಿಮ್ಗೆ ಹಾಸನದವ್ರು ಯಾರೋ ಕರೆ ಮಾಡಿದ್ದಾರೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಆತ ನನಗೆ ಫೋನ್ ಕೊಟ್ಟಿದ್ದ ಅಂತ ಹೇಳಿರುವಂತದ್ದು. ಆ ಸಂದರ್ಭದಲ್ಲಿ ಆತನೇ ಮೊಬೈಲ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದ ಅನ್ನೋದು ಸಹ ಪ್ರಜ್ವಲ್ ರೇವಣ್ಣ ಪ್ರಾಥಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಆತ ಕೊಟ್ಟಂತ ಹೇಳಿಕೆಯನ್ನ ನಾವು ಪೊಲೀಸ್ ಯಾವ ರೀತಿ ತನಿಖೆ ಮಾಡ್ತಾರೆ, ಅಥವಾ ಸುಳ್ಳು ಹೇಳಿದಾನೆ ನಿಜ ಹೇಳಿದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪೊಲೀಸರು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಆತನ ಜೊತೆಗೆ ಯಾವೊಬ್ಬ ಕೈದಿ ಇದ್ದ, ಮತ್ತೆ ಯಾಕಂದ್ರೆ ಆ ಒಂದು ಮೊದಲು ಆರೋಪಿಗಳು ಯಾರೇ ಹೋದ್ರು ಸಹ ಒಂದು ಕ್ವಾರಂಟೈನ್ ಸೆಲ್ ಇಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ರೆಕಾರ್ಡ್ ಆಗಿರೋದು ಅಥವಾ ಬೇರೆ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರೋದು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಎಲ್ಲಾ ರೀತಿಯ ಮಾಹಿತಿಯನ್ನ ತರಿಸ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ರಾಘವೇಂದ್ರ, ಓಕೆ, ಗಾಟ್ ಇಟ್. ಹಾಗೆ ಲೈನಲ್ಲಿರಿ, ನೆಕ್ಸ್ಟ್ ಸ್ಟೋರಿಗೂ ಕೂಡ ನೀವು ಮತ್ತಷ್ಟು ಅಪ್ಡೇಟ್ ನಿಮ್ಮಿಂದ ನಾನು ಪಡೆದುಕೊಳ್ತೀನಿ. ಜಸ್ಟ್ ಬಿ ಆನ್ಲೈನ್, ಅರುಣ್.